ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧಿಕಾರ ಹಸ್ತಾಂತರಿಸಿದ ಕೆ ಜಗನ್ನಾಥ್, ನೂತನ ಅಧ್ಯಕ್ಷರಾಗಿ ಮಾಲತೇಶಪ್ಪ. ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿ ಪರಮೇಶ್ವರಪ್ಪ, ಜವಾಬ್ದಾರಿ ತಿಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ. ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಇಲ್ಲಿನ ಸೇವಾ ಸಾಗರದ ಅಜಿತ್ ಸಭಾವನದಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಉದ್ಘಾಟಿಸಿ, ಇಂದಿನ ಕಾಲಘಟ್ಟದಲ್ಲಿ ಸಂಘಟನೆಯ ನಿರ್ವಹಣೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಸಂಘಟನೆಗಳು ಅನೇಕ ಇವೆ, ಆದರೆ ಸಮಸ್ಯೆಯು ಹಾಗೆಯೇ ಉಳಿದಿದೆ. ಹಾಗಂತ ಪ್ರಯತ್ನಗಳು ನಿಂತಿದೆ ಎಂದಲ್ಲ, ಆದರೆ ಸಂಘಗಳು ಹರಿದು ಹಂಚಿ ಹೋಗಿರುವುದು ಕೂಡ ಸಮಸ್ಯೆಯ ಮೂಲಕ್ಕೆ ಕಾರಣವಾಗುತ್ತಿದೆ. ಎಲ್ಲ ಸಂಘಟನೆಗಳು ಒಮ್ಮನಸ್ಸಿನಿಂದ ಕಾರ್ಯ ಮಾಡುವ ಮೂಲಕ ನಮ್ಮ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಿದೆ ಎಂದು ತಿಳಿಸಿದರು. ನಿರ್ವಹಣೆ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಮಾತುಗಳಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟೇ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮ ಮುಂದೆ ಇದಾವೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ನಿರೂಪಕರು ಹೇಳಿದ್ರು ಮತ್ತೆ ಸ್ವಾಗತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಅನೇಕ ಸಂಘಟನೆಗಳಿದಾವೆ. ಪದವೀಧರ ಸಂಘ ಇದೆ, ದೈಹಿಕ ಶಿಕ್ಷಕರ ಸಂಘ ಇದೆ, ಕಲಾ ಸಿಂಚನ ಸಂಘ ಇದೆ, CRPಗಳ ಸಂಘ ಇದೆ, ಮುಖ್ಯೋಪಾಧ್ಯಾಯರ ಸಂಘ ಇದೆ, ಅನೇಕ ಸಂಘಟನೆಗಳಿದ್ದಾವೆ. ಆದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅಷ್ಟು ಸುಲಭವಾಗಿ ಇವತ್ತು ಬಗೆಹರಿತಾ ಇಲ್ಲ. ತಮಗೆಲ್ಲರೂ ಕೂಡ ಗೊತ್ತಿದೆ, ಮೊನ್ನೆ ತಾನೇ ಇನ್ನು ಇವತ್ತಿನವರೆಗೂ ಕೂಡ ವರ್ಗಾವಣೆ ನಡೀತಾ ಇದೆ ಅಂತೇಳಿ ಅನ್ಕೊಂಡಿದೆ. ಸೊ ಆ ವರ್ಗಾವಣೆಯಲ್ಲಿ ಒಂದು ಕಡೆಗೆ GPT, ಮತ್ತೊಂದು ಕಡೆಗೆ PST. ಸೊ ಇವರ ಸಮಸ್ಯೆಗಳು ಅಷ್ಟೇ ಅಲ್ಲ, ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರದೊಂದಿಗೆ ಮಾತುಕತೆಗಳನ್ನು ನಡೆಸೋದ್ರ ಮೂಲಕವಾಗಿ ಸಾಕಷ್ಟು ಸಮಸ್ಯೆಗಳು ಇರುವಂತಹ ಸಮಸ್ಯೆಗಳನ್ನ ಇಲಾಖೆಯ ಅಧಿಕಾರಿಗಳು ನಮ್ಮ ಇಲಾಖೆಯ ಮಂತ್ರಿಗಳ ಮೂಲಕವಾಗಿ ಸರ್ಕಾರದ ಗಮನವನ್ನು ಸೆಳೆದು ಅವುಗಳಿಗೆ ತಿದ್ದುಪಡಿಗಳನ್ನು ತರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಹಳ ಮಹತ್ವಾಕಾಂಕ್ಷೆಯ ಈ ಒಂದು ಕೆಲಸಗಳನ್ನ ಮಾಡೋದ್ರಲ್ಲಿ ಅವರು ಮುಂದುವರಿಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ನಾನು ಕೂಡ ಗಮನಿಸಿದಂತೆ, ಸುಮಾರು ಈಗ ಹಿಂದೆ ಇದ್ದಂತಹ ಈ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿ, ವಿಶೇಷವಾಗಿ ಇಡೀ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವೂ ಕೂಡ ಅಷ್ಟು ಪ್ರಬಲವಾಗಿರಲಿಲ್ಲ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಷ್ಟೊಂದು ಪ್ರಬಲವಾಗಿದೆ. ಆದರೆ ಇವತ್ತು ಅದು ಏನಾಗಿದೆ ಅಂದ್ರೆ ಹಂಚಿ ಹರಿದು ಹೋಗಿದೆ. ಅಧಿಕಾರ ಹಸ್ತಾಂತರಿಸಿ ಅಭಿನಂದನೆ ಸ್ವೀಕರಿಸಿದ ನಿಕಟಪೂರ್ವ ಅಧ್ಯಕ್ಷ ಕೆ ಜಗನ್ನಾಥ್ ಮಾತನಾಡಿ, ಇಂದು ಸಂಘಟನೆಗೆ ಹೆಗಲು ಕೊಡುವುದಕ್ಕೆ ಸ್ಪರ್ಧೆ ಇದೆ. ಇದರ ಪರಿಣಾಮ ಜವಾಬ್ದಾರಿ ಹೊತ್ತವರ ಕನಸಿನ ಕಾರ್ಯಗಳನ್ನು ಪೂರೈಸುವುದಕ್ಕೆ ಅವಕಾಶದ ಅವಧಿ ಸಾಕಾಗದು. ಆದರೂ ಇರುವ ಅವಧಿಯಲ್ಲಿ ಪ್ರಾಮಾಣಿಕ ಕಾರ್ಯ ಮಾಡಿದ ತೃಪ್ತಿ ಇದೆ ಎಂದ ಅವರು ಅವಮಾನ ಸನ್ಮಾನಗಳ ನಡುವಿನ ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಅಲ್ಲದೆ ಬಡ್ತಿಗಿರುವ ಸಮಸ್ಯೆಗಳ ಕುರಿತು ಅವರು ಮಾತನಾಡಿದರು. 30 ತಿಂಗಳಿಗೆ ಒಬ್ಬೊಬ್ಬರು ಅಧ್ಯಕ್ಷ ಆಗುವಂತ ಕಾಲಘಟ್ಟ. 5 ವರ್ಷಕ್ಕೆ ಎಲೆಕ್ಷನ್ ನಡೀತು ಅಂದ್ರೆ 60 ತಿಂಗಳು 6 ಜನ ಅಧ್ಯಕ್ಷರು, 6 ಜನ ಉಪಾಧ್ಯಕ್ಷರು, 6 ಜನ ಸೆಕ್ರೆಟರಿಗಳು. ಅಂತಹ ಸ್ಪರ್ಧಾತ್ಮಕ ಕಾಲ. ಎಲ್ಲರೂ ಪ್ರತಿಭಾವಂತರೆ, ಎಲ್ಲರೂ ಸಮರ್ಥರೆ. ಆ ಕಾಲಘಟ್ಟದಲ್ಲಿ ಹೇಗಿತ್ತಪ್ಪ ಅಂತಂದ್ರೆ, ನಾವೆಲ್ಲ ನೌಕರಿ ಬಂದಂತ ಹೊತ್ತಿನಲ್ಲಿ ಬೇರೆ ಬೇರೆ ಜಿಲ್ಲೆಯ ಶಿಕ್ಷಕರು ಮಿತ್ರಗಳು ಇಲ್ಲಿದ್ದರು. ಎಲ್ಲ ನೌಕರಿ ಬಂದಂತ ಹೊತ್ತಿನಲ್ಲಿ ಅವರುಗಳ ಒಂದು ಆಡಳಿತ, ಸಂಘಟನೆ ಅಂತಂದ್ರೆ ಏನು, ಸಂಘಟನೆಯನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ವ್ಯವಸ್ಥೆಯನ್ನು ಹೇಗೆ ಸರಿಪಡಿಸ್ಕೊಳ್ಳುವಂತ ಒಂದು ಹೋರಾಟದ ಕೆಚ್ಚನ್ನು ಇಟ್ಕೊಂಡಂಥವ್ರು ಕೆಲವು ಮಂದಿ. ನಾವು ಅವರ ನೆರಳಲ್ಲಿ ಬೆಳೆದವರು, ಅವರಿಗೆ ಜೈ ಅಂದವರು. ನನ್ನ 30 ವರ್ಷದ ಸರ್ವಿಸ್ನಲ್ಲಿ ನಾನು ಅಧ್ಯಕ್ಷನಾಗಿ ಒಂದು ಹೊರಗೆ ಹೋಗ್ತಾ ಇದ್ದೇನೆ. ಆ ಕಾಲಘಟ್ಟದಿಂದನೂ ಸಂಘಟನೆ ಜೊತೆಗಿದ್ದವರು ನಾವು. ಎಷ್ಟೋ ಜನರಿಗೆ ಮೆಟ್ಟಿಲು ಕಲ್ಲುಗಳಾಗಿ ಮೆಟ್ಟಿಲು ಹತ್ತಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ 20 ತಿಂಗಳ ಕಾಲ ನಾನು ಅಧಿಕಾರವನ್ನು ಮಾಡಿದ್ದೇನೆ. ಅಧಿಕಾರ ಅಂತಲ್ಲ, ಅದು ಒಂದು ಅವಕಾಶವನ್ನ ಬಳಸಿಕೊಂಡಿದ್ದೇನೆ. ಅಲ್ಲ, ನಮ್ಮ ಸುಸಜ್ಜಿತವಾದಂತಹ ಗುರುಭವನದಲ್ಲಿ ಆಗ್ಬೇಕಾಗಿತ್ತು ಕಾರ್ಯಕ್ರಮ. ನಮ್ಮದೇ ಆದಂತಹ ವ್ಯವಸ್ಥೆ, ಅದನ್ನು ಕಾಪಾಡ್ಕೊಳ್ಳಕ್ಕೆ ನಾವೆಲ್ಲೋ ವಿಫಲರಾಗ್ತಾ ಇದ್ದೀವಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ, ನಿಮ್ಮಿಂದ ಸಾಧ್ಯ ಸರ್. ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ. ಯಾಕೆಂದ್ರೆ ನನ್ನ ಅವಧಿಯಲ್ಲಿ 20 ತಿಂಗಳ ಅವಧಿಯಲ್ಲಿ 3 BOಗಳನ್ನು ನೋಡಿದೆ ನಾನು. ನಮ್ಮ ಗ್ರಾಚಾರ ಒಬ್ಬರಿಗೆ ಹೇಳ್ತಿರಂಗೇನೆ ಅವರಿಗೆ ವರ್ಗಾವಣೆ ಆಯ್ತು. ಹೊಸಬ್ರು ಬಂದರು ಬೇರೆ ತಾಲೂಕು.
ಅವರಿಗೂ ಮನವೊಲಿಸಿದೆ. ಆಯ್ತು ಅಧ್ಯಕ್ಷರೇ ಮಾಡೋಣ ಅಂತ ತುಂಬಾ ಆಸಕ್ತಿ ಇದ್ರು. 4 ತಿಂಗಳಿಗೆ ಹೊರಟೋರು. ಹೋದ್ರು ಹೋಗ್ಲಿ, ನಮ್ಗೇನು ಬೇಸರ ಇಲ್ಲ. ಸಮರ್ಥರು ಮತ್ತೆ ಪ್ರಾಮಾಣಿಕ ಬಂದಿದ್ದೀರಿ, ದಕ್ಷ ಅಧಿಕಾರಿ ಬಂದಿದ್ದೀರಿ, ನಿಮ್ಮೇಲೆ ನಮಗೆ ವಿಶ್ವಾಸ ಇದೆ. ನಿಮ್ಮನ್ನು ನೋಡಿ ನಾವು ಹಣ ಕೊಡ್ತೇವೆ ಗುರುಭವನಕ್ಕೆ. ಗ್ರಹಚಾರಕ್ಕೆ 2016-17ರಲ್ಲಿ ಜಾರಿ ಬಂದಂತ CNR ಪೂರ್ವಾನ್ವಯಗೊಂಡಿದೆ. ಹಾಗಾಗಿ ನಾವು 30 ವರ್ಷ ಸರ್ವಿಸ್ ಆದ್ರೂ PhD ನಾನು ನೌಕರಿ ಪಡೆದದ್ದು PhD ಇಂದ ಅಲ್ಲ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನನ್ನಂತ ಅನೇಕ ಜನ ನೌಕರಿ ಬಂದವರು. ನಮಗೆ ಯಾಕೆ PhD ಅಂತ ಶಿಕ್ಷೆ? ಇದರ ಹೋರಾಟವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೊಟ್ಟಂತ ನಾವು ಅನೇಕ ಜನ ಸ್ನೇಹಿತರು ನಾವು ಇಲ್ಲಿದ್ದೇವೆ. ರೊಟ್ಟಿ ಚಟ್ನಿನ ರೈಲಲ್ಲಿ ಕಟ್ಕೊಂಡು ಹೋಗಿ ಹೋರಾಟಕ್ಕೆ ಹೋದಂತವ್ರು ನಾವು ಅನೇಕ ಜನ ನಾವು ಇಲ್ಲಿದ್ದೇವೆ, ಪದವೀಧರ ಹೋರಾಟಕ್ಕೆ. ಆದ್ರೆ 4 ಹಂತದ ಶಿಕ್ಷಣ ಸಚಿವರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ರು. ಮಾನ್ಯ ಸ್ಪೀಕರ್ ಸಾಹೇಬರು, ನಮ್ಮ ಕಾಗೋಡು ತಿಮ್ಮಪ್ಪನವರು ಹಿರಿಯ ಮುತ್ಸದ್ದಿಗಳು, ಅವರೆದುರು ಹೋಗಿ ಅಂಗಳಾಚಿದ್ವಿ, ಸಾರ್ ಇದೊಂದು ಇದೆ ನೋಡಿ ದಯಮಾಡಿ. ನಮ್ಮ ಕರೆ IAS ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೂಗೇನಪ್ಪ ಅಂತಂದ್ರೆ, ನಮ್ಮನ್ನ 1ರಿಂದ 7ನೇ ತರಗತಿ ನಿಮ್ಗೆ ಯಾಕೆ ಕೆಲಸ ಮಾಡಿಸ್ಕೊಳ್ತಾ ಇದ್ದೀರಿ? ಇದು ಹೋರಾಟದ ಕರೆ ಕೊಡುವ ವೇದಿಕೆ ಅಲ್ಲ, ಪದಗ್ರಹಣದ ವೇದಿಕೆ. ಅರಿವಿನೊಂದಿಗೆ ಮಾತನಾಡ್ತೇನೆ. ದಯಮಾಡಿ ಮಾಧ್ಯಮದವರು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಳಲನ್ನ ಒಂದಷ್ಟು ಹೊರಗಡೆ ತನ್ನಿ, ಅರ್ಥ ಆಗಲಿ. ಅದು ನಾವು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮಾಲತೇಶಪ್ಪ ಮಾತನಾಡಿ, ಶಿಕ್ಷಕರಿಗೆ ಮತ್ತು ಇಲಾಖೆಯ ಕಾರ್ಯಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ಕೊಡುವ ಕನಸನ್ನು ಹೊತ್ತು ಅಧಿಕಾರ ಪಡೆಯುತ್ತಿದ್ದು, ಮಾತಿಗಿಂತ ಕೃತಿಯ ಮೂಲಕ ಅದನ್ನು ತೋರಿಸಿಕೊಡುವೆ ಎಂದು ಹೇಳಿದರು. ನಾನು ವಿಶೇಷ ಕನಸಿನ ಬುದ್ಧಿಯನ್ನು ಹೊತ್ಕೊಂಡು ನಿಮ್ಮನ್ನು ಬಂದಿದ್ದೇನೆ. ಅದೇ ಫಸ್ಟ್ ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್. ನಾನು ಹೇಳ್ತಾ ಇದ್ದೇನೆ, ನಮ್ಮ ಶಿಕ್ಷಕರ ನಮ್ಮ ಸ್ನೇಹಿತರ ಸಹಾಯದಿಂದ 2025 ಇಸ್ವಿಯಿಂದ ಮೊಟ್ಟ ಮೊದಲಿಗೆ ನಿಮಗೆ ಟ್ಯಾಕ್ಸ್ ಫೈಲ್ ಅಂಡ್ ರಿಟರ್ನ್ ಫೈಲ್ ಏನಿದೆ ಅದು ಉಚಿತ. ಇಡೀ ರಾಜ್ಯದಲ್ಲಿ ಫೈಲ್ ಅನ್ನು ಮಾಡಿದ್ದಾರೆ. ರಿಟರ್ನ್ ಫೈಲ್ ಅನ್ನು ರಾಜ್ಯದಲ್ಲಿ ಯಾರು ಉಚಿತವಾಗಿ ಮಾಡಿಲ್ಲ, ಅದನ್ನು ನಾನು ಫಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ನಿಮಗೆ ಕೊಡ್ತಕ್ಕಂತಹ ಒಂದು ನನ್ನ ಇದು. ನಂಬರ್ 2, ನೀವು ಇಲಾಖೆ ಮತ್ತು ಶಾಲೆಗೆ ಯಾವುದೇ ಜೆರಾಕ್ಸ್ ಮಾಡಿಸಿ 50% ದುಡ್ಡು ಕೊಟ್ಬಿಡಿ. ಯಾವುದೇ ಮಾಡಿಸಿ ಇಲಾಖೆ ಮತ್ತು ಶಾಲೆ ಸಂಬಂಧಪಟ್ಟಿದೆ 500 ರೂಪಾಯಿ 250 ರೂಪಾಯಿ ಕೊಟ್ಟೋಗಿ. ಇನ್ಸ್ಪೈರ್ ಅವಾರ್ಡ್ 100 ರೂಪಾಯಿ ಕೊಟ್ಟು ಮಾಡಿಸ್ತಿರಲ್ಲ, 50 ರೂಪಾಯಿ ಕೊಟ್ಟು 25 ರೂಪಾಯಿ ಕೊಟ್ಟು ಮಾಡಿಸಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪನವರು ಮಾತನಾಡಿ, ಇಲಾಖೆಗೆ ಸಂಘಟನೆಗಳು ಹೇಗೆ ಸಮನ್ವಯ ಆಗಬೇಕು ಎನ್ನುವ ಕುರಿತು ಗಮನ ಸೆಳೆದರು. ಸಂಘದ ಉಪಾಧ್ಯಕ್ಷ ಸತ್ಯನಾರಾಯಣ, ಕಾರ್ಯದರ್ಶಿ ದಿನೇಶ್, ಖಜಾಂಚಿ ಮನೋಹರ್ ಟಿವಿ, ಅಕ್ಷರ ದಾಸೋಹ ಭೂಮೇಶ್, ಪ್ರಮುಖರಾದ ಲಕ್ಷ್ಮಣ್ ನಾಯಕ್, ಬಸವರಾಜಪ್ಪ, ಹೂವಪ್ಪ, ಗವಿಯಪ್ಪ, ಶಾರದಾ, ವಿಕ್ಟೋರಿಯಾ, ಚಂದ್ರಪ್ಪ, ಪ್ರಭು, ಮಂಜುನಾಥ್, ಗಣಪತಪ್ಪ, ಕವಿರಾಜ್, ಸತೀಶ್, ಪಾರ್ವತಮ್ಮ, ನಾಗರಾಜ್, ಪವಿತ್ರ, ಯಶೋಧರ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಆ ಸಂಘಟನೆಯ ಸದಸ್ಯರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಒಂದು ಸಮಗ್ರವಾಗಿರುವಂತಹ ನಮ್ದು ಸಿಸ್ಟಮ್ ಏನಿದೆ, ಆ ಸಿಸ್ಟಮಿನ ಆಶೋತ್ತರಗಳಿದೆಯಲ್ಲ, ಆ ಆಶೋತ್ತರಗಳಿಗೂ ಭಂಗ ಬಾರದ ರೀತಿಯಲ್ಲಿ ನಾವು ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರೆ ಅದೊಂದು ಅದ್ಭುತವಾಗಿರುವಂತಹ ಸಂಘಟನೆ ಆಗುತ್ತೆ. ನಮಸ್ಕಾರ.